Hi everyone, here is the video of direct and indirect speech. It is part 2 video. In the part 1 video, you come to know the meaning of direct and indirect speech and what are the things we need to change when we convert the sentence from direct to indirect speech. ಈ ಮೊದಲನೇ ವಿಡಿಯೋದಲ್ಲಿ ನಿಮಗೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ನ ಅರ್ಥ ಮತ್ತು ಡೈರೆಕ್ಟ್ ಸ್ಪೀಚ್ನ ವಾಕ್ಯಗಳನ್ನು ಇಂಡೈರೆಕ್ಟ್ ಸ್ಪೀಚ್ ವಾಕ್ಯಕ್ಕೆ ಬದಲಾವಣೆ ಮಾಡಬೇಕಾದಾಗ ನಾವು ಪ್ರೊನೌನ್ ಚೇಂಜ್, ಟೆನ್ಸ್ ಚೇಂಜ್ ಮತ್ತು ಡೇಟ್ ಆ್ಯಂಡ್ ಟೈಮ್ ಆ್ಯಂಡ್ ಪ್ಲೇಸ್ ಬರ್ತಕ್ಕಂತಹ ಒಂದು ವರ್ಡ್ಸನ್ನು ಹೇಗೆ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಂಡಿರ್ತೀರ. ಈಗ ಪಾರ್ಟ್ 2 ಈ ಒಂದು ವಿಡಿಯೋದಲ್ಲಿ ಸೆಂಟೆನ್ಸಸ್ ಅನ್ನು ಹೇಗೆ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ನಾವು ಲೆಟ್ ಅಸ್ ಸ್ಟಾರ್ಟ್ಸ್ ವಿತ್ ಡಿಕ್ಲರೇಟಿವ್ ಸೆಂಟೆನ್ಸ್, ಹೌ ಟು ಚೇಂಜ್ ದೆಮ್ ಫ್ರಮ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಮೀನ್ಸ್ ಡೈರೆಕ್ಟ್ ಟು ರಿಪೋರ್ಟೆಡ್ ಸ್ಪೀಚ್. ಲೆಟ್ ಅಸ್ ಬಿಗಿನ್ ವಿತ್ ಡಿಕ್ಲರೇಟಿವ್ ಸೆಂಟೆನ್ಸಸ್. ಹಿಯರ್ ಡಿಕ್ಲರೇಟಿವ್ ಸೆಂಟೆನ್ಸಸ್ ಮೀನ್ಸ್ ಸ್ಟೇಟ್ಮೆಂಟ್ಸ್, ಒಪಿನಿಯನ್ಸ್ ಆರ್ universal truth sentences. Here to change from direct to indirect, we have to use that as a linker between reporting and reported. Here the sentence is like this: he says I am a student. ಇಲ್ಲಿ he says ಅಂತಕ್ಕಂಥದ್ದು ರಿಪೋರ್ಟಿಂಗ್ ಆದರೆ I am a student ಅಂತಕ್ಕಂಥದ್ದು ರಿಪೋರ್ಟೆಡ್. ಈ ಡಿಕ್ಲರೇಟಿವ್ ಸೆಂಟೆನ್ಸಸ್ ಅಲ್ಲಿ he says ಮತ್ತು I am a students ಮಧ್ಯೆ ದಟ್ ಅಂತಕ್ಕಂಥದ್ದನ್ನು ನಾವು ಲಿಂಕರ್ ವರ್ಡನ್ನು ಬಳಸಲೇಬೇಕು. ಈಗ ಮೊದಲನೇ ವಾಕ್ಯದಲ್ಲಿ ನೋಡೋಣ. he says ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟಲ್ಲಿದೆ. ರಿಪೋರ್ಟಿಂಗ್ ಆಗಿರ್ತಕ್ಕಂಥದ್ದು ಒಂದು he says ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಇರೋದ್ರಿಂದ ರಿಪೋರ್ಟೆಡ್ I am a student ಅಂತಕ್ಕಂಥದ್ದನ್ನು ನಾವು ಸಿಂಪಲ್ ಪ್ರೆಸೆಂಟಲ್ಲೇ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು. ಈಗ ಅಲ್ಲಿ ಐ ಅಂತಕ್ಕಂಥ ಪ್ರೊನೌನನ್ನು ಚೇಂಜ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಹೀ ಇರೋದ್ರಿಂದ ಐ ಪ್ರೊನೌನ್ ಹೀಗೆ ಚೇಂಜ್ ಆಗುತ್ತೆ. ಆಮ್ ಅಂತಕ್ಕಂಥದ್ದು ಈಸ್ಗೆ ಚೇಂಜ್ ಆಗುತ್ತೆ. ಸೊ ದ ಇಂಡೈರೆಕ್ಟ್ ಸ್ಪೀಚ್ ಈಸ್ ಹೀ ಸೇಸ್ ದಟ್ ಹೀ ಈಸ್ ಎ ಸ್ಟೂಡೆಂಟ್. ಈಗ ಎರಡನೇ ವಾಕ್ಯ ನೋಡಿ. ಹೀ ಸೆಡ್ ಐ ಆಮ್ ಎ ಸ್ಟೂಡೆಂಟ್. ಮೇಲಿನ ವಾಕ್ಯಕ್ಕೂ ಕೆಳಗಿನ ವಾಕ್ಯಕ್ಕೂ ಏನು ವ್ಯತ್ಯಾಸ ಇದೆ? ಮೇಲಿನ ವಾಕ್ಯದಲ್ಲಿ ರಿಪೋರ್ಟಿಂಗ್ ಹೀ ಸೇಸ್ ಪ್ರೆಸೆಂಟಲ್ಲಿದೆ. ಎರಡನೇ ವಾಕ್ಯದಲ್ಲಿ ಹೀ ಸೆಡ್ ಪಾಸ್ಟಲ್ಲಿದೆ. ರಿಪೋರ್ಟಿಂಗ್ ಪಾಸ್ಟ್ ಆದರೆ ಆ ರಿಪೋರ್ಟೆಡ್ ಐ ಆಮ್ ಎ ಸ್ಟೂಡೆಂಟ್ ಅಂತಕ್ಕಂಥ ಮುಂದಿನ ವಾಕ್ಯವನ್ನು ಪಾಸ್ಟನ್ನು ಚೇಂಜ್ ಮಾಡಬೇಕು. ರಿಪೋರ್ಟಿಂಗಲ್ಲೇ ಹೀ ಸೇಸ್ ಅಂತ ಪ್ರೆಸೆಂಟ್ ಇದ್ದರೆ ರಿಪೋರ್ಟೆಡ್ ಮುಂದಿನ ವಾಕ್ಯ ಪ್ರೆಸೆಂಟಲ್ಲೇ ಮಾಡಬೇಕು. ಇದು ಗಮನ ಇರಲಿ. ಎರಡನೇ ವಾಕ್ಯ ಹೀ ಸೆಡ್ ಐ ಆಮ್ ಎ ಸ್ಟೂಡೆಂಟ್. ಈಗ ಹೀ ಸೆಡ್ ಆದಮೇಲೆ ದಟ್ಟನ್ನು ಬಳಸಬೇಕು. ಐ ಪ್ರೊನೌನ್ ಚೇಂಜ್ ಮಾಡಬೇಕು. ಅಲ್ಲಿ ಸಬ್ಜೆಕ್ಟ್ ಹೀ ಅವನು ಮಾತಾಡ್ತಾ ಇರೋದ್ರಿಂದ ನಾನು ಸ್ಟೂಡೆಂಟ್ ಅಂತ ಹೇಳಿದ್ದಾನೆ. ಈ ವಾಕ್ಯವನ್ನು ನಾವು ಬೇರೆಯವರಿಗೆ ಹೇಳಿದಾಗ ಅವನು ಸ್ಟೂಡೆಂಟ್ ಅಂತ ಹೇಳ್ತೀವಿ. ಅಲ್ಲಿಗೆ ಐ ಪ್ಲೇಸ್ಗೆ ಹೀ ಪ್ರೊನೌನ್ ಚೇಂಜ್ ಆಗುತ್ತೆ. ಆಮ್ ಅಂತಕ್ಕಂಥ ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ವಾಸ್ಗೆ ಚೇಂಜ್ ಆಗುತ್ತೆ. ಹೀ ಸೆಡ್ ದಟ್ ಹಿ ವಾಸ್ ಎ ಸ್ಟೂಡೆಂಟ್. ಇಲ್ಲಿ ಇದನ್ನು ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ರಿಪೋರ್ಟಿಂಗ್ ಈ ಸೇಸ್ ಪ್ರೆಸೆಂಟ್ ಇದ್ದರೆ ಮುಂದಿನ ವಾಕ್ಯ ಪ್ರೆಸೆಂಟಲ್ಲೇ ಇರುತ್ತೆ. ರಿಪೋರ್ಟಿಂಗ್ ಹೀ ಸೆಡ್ ಪಾಸ್ಟ್ ಟೆನ್ಸ್, ಸೆಡ್ ಪಾಸ್ಟ್ ಟೆನ್ಸ್ ಬಂದಾಗ ಮುಂದಿನ ವಾಕ್ಯ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗಬೇಕು. ನೆಕ್ಸ್ಟ್, ಸಂಜನಾ ಸೆಡ್ ಐ ಆಮ್ ವರ್ಕಿಂಗ್ ಇನ್ ಎ ಬ್ಯಾಂಕ್. ಸಂಜನಾ ಹುಡುಗಿಯಾಗಿರೋದ್ರಿಂದ ನಾನು ಅಂತ ಹೇಳಿದ್ದಾಳೆ. ನಾವು ಬೇರೆಯವರಿಗೆ ಹೇಳಬೇಕಾದ್ರೆ ಅವಳು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ತೀವಿ. ಅಲ್ಲಿಗೆ ಐ ಜಾಗದಲ್ಲಿ ಅವಳು ಶಿ ಅಂತ ಬಳಸಬೇಕು. ಆಮ್ ಪ್ರೆಸೆಂಟ್ ಇದೆ, ಪಾಸ್ಟ್ಗೆ ಚೇಂಜ್ ಮಾಡಿ. ಸೊ ಸಂಜನಾ ಸೆಡ್ ದಟ್ ಶಿ ವಾಸ್ ವರ್ಕಿಂಗ್ ಇನ್ ಎ ಬ್ಯಾಂಕ್. ಸಂಜನಾ ಸೆಡ್ ದಟ್ ಶಿ ವಾಸ್ ವರ್ಕಿಂಗ್ ಇನ್ ಎ ಬ್ಯಾಂಕ್. ಗಮನಿಸ್ಕೊಳ್ಳಿ, ಪ್ರೊನೌನು ಸಬ್ಜೆಕ್ಟ್ಗೆ ತಕ್ಕಂಗೆ ಚೇಂಜ್ ಆಗಬೇಕು. ಟೆನ್ಸು ಸಹ ಚೇಂಜ್ ಆಗಬೇಕು. ರಾಕೇಶ್ ಸೆಡ್ ದಟ್ ಐ ಹ್ಯಾವ್ ಲಿವ್ಡ್ ಇನ್ ಡೆಲ್ಲಿ. ಈಗ ರಾಕೇಶ್ ಸೆಡ್ ದಟ್ ನಾನು ಅಂತ ಹೇಳಿರೋದು ರಾಕೇಶ್ ಆಗಿರೋದ್ರಿಂದ ಹಿ ಹ್ಯಾವ್ ಲೀವ್ಡ್ ಅಂತಕ್ಕಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಇರೋದ್ರಿಂದ ಅದನ್ನ ಪಾಸ್ಟ್ ಪರ್ಫೆಕ್ಟ್ಗೆ ಹ್ಯಾಡ್ ಲೀವ್ಡ್ ಅಂತ ಚೇಂಜ್ ಮಾಡಬೇಕು. ಸಿ
ರಾಕೇಶ್ ಸೆಡ್ ದಟ್ he had lived in Delhi. ಅರ್ಥ ಆಗ್ತಾ ಇದೆಯಲ್ವಾ? ಸಿಂಧು ಸೆಡ್ ಐ ಹ್ಯಾವ್ ಬೀನ್ ಸ್ಟಡಿಯಿಂಗ್. ಸಿಂಧು ಹುಡುಗಿ ಆಗಿರೋದ್ರಿಂದ ಶಿ ಪ್ರೊನೌನ್ ಬರುತ್ತೆ. ಹ್ಯಾವ್ ಬೀನ್ ಪ್ರೆಸೆಂಟ್ ಇರೋದನ್ನ ಪಾಸ್ಟ್ಗೆ ಹ್ಯಾಡ್ ಬೀನ್ ಚೇಂಜ್ ಮಾಡಬೇಕು. ಸಿಂಧು ಸೆಡ್ ದಟ್ ಶಿ ಹ್ಯಾಡ್ ಬೀನ್ ಸ್ಟಡಿಯಿಂಗ್. ನೆಕ್ಸ್ಟ್, ಸ್ಟೂಡೆಂಟ್ಸ್ ಸೆಡ್ ವಿ ವರ್ ಎಂಜಾಯಿಂಗ್ ದ ಟ್ರಿಪ್. ಇಲ್ಲಿ ಸ್ಟೂಡೆಂಟ್ಸ್ ಸೆಡ್ ಆದಮೇಲೆ ದಟ್ ಅನ್ನು ಬಳಸ್ತೀವಿ. ವಿ ನಾವು ಅಂತ ಹೇಳ್ತಾ ಇದ್ದಾರೆ. ಅದನ್ನ ರಿಪೋರ್ಟಿಂಗ್ ನಾವು ಬೇರೆಯವ್ರಿಗೆ ಹೇಳಬೇಕಾದ್ರೆ ಅವರು ಎಂಜಾಯ್ ಮಾಡಿದ್ರು ಅಂತ ಹೇಳ್ತೀವಿ. ಅಲ್ಲಿ ವಿಗೆ ದೇ ಅಂತ ಚೇಂಜ್ ಮಾಡಬೇಕು. ವರ್ ಎಂಜಾಯಿಂಗ್ ಪಾಸ್ಟ್ ಕಂಟಿನ್ಯೂಸ್ ಇದೆ, ಇದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ದೇ ಹ್ಯಾವ್ ಬೀನ್ ಎಂಜಾಯಿಂಗ್ ಅಂತ ಚೇಂಜ್ ಮಾಡಬೇಕು. ಸಿ, ದೇ ಹ್ಯಾವ್ ಬೀನ್ enjoying the trip. Students said that they have been enjoying the trip. Next sentence, Kamala said I had visited the doctor. Kamala said ನಾನು ಡಾಕ್ಟರ್ನ ವಿಸಿಟ್ ಮಾಡಿದ್ದೆ ಅಂತ. ಆಗ ನಾವು ಬೇರೆಯವ್ರಿಗೆ ಹೇಳಬೇಕಾದ್ರೆ ಅವಳು ಡಾಕ್ಟರನ್ನು ವಿಸಿಟ್ ಮಾಡಿದ್ಲು. ಅಲ್ಲಿಗೆ ಐ ಪ್ರೊನೌನು ಶೀಗೆ ಚೇಂಜ್ ಆಗುತ್ತೆ. Kamala said that she had visited the doctor. ನೆಕ್ಸ್ಟ್ ವಾಕ್ಯ ನೋಡೋಣ. ಸೂರಿ ಸೆಡ್ ಐ ವಿಲ್ ರೀಡ್ ಎ ಬುಕ್ ಟುಮಾರೋ. ಇಲ್ಲಿ ಪ್ರೊನೌನ್ ಐ ಅನ್ನೋದು ಸೂರಿ ಹುಡುಗ ಆಗಿರೋದ್ರಿಂದ ಹಿ, ವಿಲ್ ಇದ್ದಾಗ ಹುಡ್ಗೆ ಚೇಂಜ್ ಆಗುತ್ತೆ. ಮತ್ತು ಟುಮಾರೋ ಅಂತಕ್ಕಂಥ ಟೈಮ್ ವರ್ಡ್ ಏನಾಗುತ್ತೆ ನೆಕ್ಸ್ಟ್ ಡೇಗೆ ಚೇಂಜ್ ಆಗುತ್ತೆ. ಸೂರಿ ಸೆಡ್ ದಟ್ ಹಿ ವುಡ್ ರೀಡ್ ಎ ಬುಕ್ ನೆಕ್ಸ್ಟ್ ಡೇ. ನೆಕ್ಸ್ಟ್ ವಾಕ್ಯ ನೋಡಿ. ಧನು ಸೆಡ್ ಐ ವಿಲ್ ಬಿ ವರ್ಕಿಂಗ್ ಹಾರ್ಡ್. ಧನು ಹುಡುಗಿ ಆಗಿರೋದ್ರಿಂದ ಈ ಐ ಪ್ಲೇಸಲ್ಲಿ ಶಿ ಬರುತ್ತೆ. ವಿಲ್ ಇರ್ತಕ್ಕಂಥದ್ದು ಹುಡ್ಗೆ ಚೇಂಜ್ ಆಗುತ್ತೆ. ಧನು ಸೆಡ್ ದಟ್ ಶಿ ವುಡ್ ಬಿ ವರ್ಕಿಂಗ್ ಹಾರ್ಡ್. ನೆಕ್ಸ್ಟ್, ಕೃಷ್ಣ ಸೆಡ್ ದೇ ವಿಲ್ ಹ್ಯಾವ್ ಪಾಸ್ಡ್. ಇದು ಕೃಷ್ಣ ಸೆಡ್ ದಟ್ ದೇ ವುಡ್ ಹ್ಯಾವ್ ಪಾಸ್ಡ್. ಹಿ ಸೆಡ್ ದ ಸನ್ ರೈಸಸ್ ಇನ್ ದ ಈಸ್ಟ್. ಈ ವಾಕ್ಯ ಗಮನಿಸಿ. ಹಿ ಸೆಡ್ ಇದು ರಿಪೋರ್ಟಿಂಗ್ ಇದೆ, ದಟ್ ಅನ್ನು ಬಳಸ್ತೀವಿ. ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತಕ್ಕಂಥದ್ದು ಯೂನಿವರ್ಸಲ್ ಟ್ರೂತ್ ಇದೆ. ಯೂನಿವರ್ಸಲ್ ಟ್ರೂತ್ ಸ್ಟೇಟ್ಮೆಂಟ್ಸನ್ನು ಏನೂ ಚೇಂಜ್ ಮಾಡಬಾರ್ದು. ಟೆನ್ಸ್ ಆಗಲಿ ಪ್ರೊನೌನ್ ಆಗಲಿ ಚೇಂಜ್ ಮಾಡಬಾರ್ದು. ಸಿ, ಹಿ ಸೆಡ್ ದಟ್ ದ ಸನ್ ರೈಸಸ್ ಇನ್ ದ ಈಸ್ಟ್. ನೋ ಚೇಂಜ್ ಫಾರ್ ಯೂನಿವರ್ಸಲ್ ಟ್ರೂತ್. ದ ಸೆಂಟೆನ್ಸ್ ರಿಮೈನ್ಸ್ ಸೇಮ್. ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿ ಮೊದಲನೇ ವಾಕ್ಯ ರಿಪೋರ್ಟಿಂಗು, ಎರಡನೇ ವಾಕ್ಯ ರಿಪೋರ್ಟೆಡ್. ಅವೆರಡರ ಮಧ್ಯೆ ದಟ್ ಅಂತಕ್ಕಂಥದ್ದನ್ನು ಡಿಕ್ಲರೇಟಿವ್ಗೆ ಆ್ಯಡ್ ಮಾಡಬೇಕು. ರಿಪೋರ್ಟಿಂಗ್ ಮೊದಲನೇ ವಾಕ್ಯ ಪ್ರೆಸೆಂಟಲ್ಲಿತ್ತು ಅಂದರೆ ಮುಂದಿನ ರಿಪೋರ್ಟೆಡ್ ವಾಕ್ಯವು ಸಹ ಪ್ರೆಸೆಂಟಲ್ಲೇ ಇಡಬೇಕು. ರಿಪೋರ್ಟಿಂಗ್ ಪಾಸ್ಟಲ್ಲಿತ್ತು, ಸೆಡ್ ಅಂತಿದ್ದಾಗ ಮುಂದಿನ ವಾಕ್ಯವನ್ನು ನಾವು ಟೆನ್ಸ್ ಚೇಂಜ್ ಮಾಡಬೇಕಾಗತ್ತೆ. ನಾವು ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಟೈಪ್ ಆಫ್ ಸೆಂಟೆನ್ಸಸ್. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ means express the state of joy, sorrow or wonder. ದುಃಖ, ಸಂತೋಷ ಅಥವಾ ಒಂದು ಆಶ್ಚರ್ಯವನ್ನು ಸೂಚಿಸ್ತಕ್ಕಂಥದ್ದನ್ನೇ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲೂ ಸಹ ದಟ್ ಅನ್ನು ಲಿಂಕ್ ವರ್ಡ್ ಆಗಿ ಬಳಸ್ತೇವೆ. ಬಸವ ಸೆಡ್ ಹುರೇ ಐ ವನ್ ಎ ಪ್ರೈಸ್. ಸಂತೋಷದಿಂದ ಹೇಳ್ತಾ ಇದ್ದಾನೆ ನಾನು ಪ್ರೈಸ್ ಗೆದ್ದುಬಿಟ್ಟೆ ಅಂತ. ಇಲ್ಲಿ ಪ್ರೊನೌನ್ ಐ ಅನ್ನು ಚೇಂಜ್ ಮಾಡಬೇಕು. ಬಸವ ಹುಡುಗ ಆಗಿರೋದ್ರಿಂದ ಹೀಗೆ ಚೇಂಜ್ ಮಾಡ್ತೀವಿ. ಓನ್ ಪಾಸ್ಟ್ ಟೆನ್ಸ್ ಬಂದಿದೆ, ಅದನ್ನ ಪಾಸ್ಟ್ ಪರ್ಫೆಕ್ಟ್ಗೆ ಚೇಂಜ್ ಮಾಡಿದಾಗ ಹ್ಯಾಡ್ ಓನ್ ಅಂತ ಚೇಂಜ್ ಆಗುತ್ತೆ. ಇಲ್ಲಿ ಎಕ್ಸ್ಕ್ಲಾಮೇಟರಿ ಆಗಿರೋದ್ರಿಂದ ಸೆಡ್ ಅಂತ ಹೇಳಬಾರ್ದು. ಬಸವ ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್ ಅಂತ ಹೇಳಬೇಕು. ಖುಷಿಯಿಂದ ಹೇಳ್ದ, ಎಕ್ಸೈಟ್ಮೆಂಟಲ್ಲಿ ಹೇಳ್ದ ಅಂತ ಬರಿಬೇಕಾಗತ್ತೆ. ಬಸವ ಎಕ್ಸ್ಕ್ಲೈಮ್ಡ್ ವಿತ್ ಜಾಯ್ ದಟ್ he had won a prize. ಸಂಗೀತ ಸೆಡ್ ಅಲ್ಹಾಸ್ ಐ ಫೇಲ್ಡ್ ಇನ್ ಎಕ್ಸಾಮ್. ಇದು ಏನಾಗುತ್ತೆ? ಸಂಗೀತ ಎಕ್ಸ್ಕ್ಲೈಮ್ಡ್ ವಿತ್ ಸಾರೋ ದಟ್ ಶಿ ಫೇಲ್ಡ್ ಇನ್ ದ ಎಕ್ಸಾಮ್. ಸಿಂಧು ಸೆಡ್ ವಾಟ್ ಎ ನೈಸ್ ಶರ್ಟ್ ಇಟ್ ಈಸ್. ಸಿಂಧು ಎಕ್ಸ್ಕ್ಲೈಮ್ಡ್ ವಿತ್ ವಂಡರ್ ದಟ್ ಇಟ್ ವಾಸ್ ಎ ನೈಸ್ ಶರ್ಟ್. ಪ್ರಜ್ವಲ್ ಸೆಡ್ ಹುರೇ ಮೈ ಫ್ರೆಂಡ್ ಹ್ಯಾಸ್ ಕೇಮ್. ಇಲ್ಲಿ ಪ್ರಜ್ವಲ್ ಎಕ್ಸ್ಕ್ಲೈಮ್ಡ್ ವಿತ್ ಹ್ಯಾಪಿ ಅಥವಾ ಜಾಯ್. ಮೈ ಫ್ರೆಂಡ್ ಅಂತಿದೆ. ನನ್ನ ಫ್ರೆಂಡ್ ಅನ್ನೋದನ್ನು ನಾವು ಬೇರೆಯವ್ರಿಗೆ ಹೇಳಬೇಕಾದ್ರೆ ಅವನ ಫ್ರೆಂಡ್ ಬಂದ ಅಂತ ಹೇಳ್ತೀವಿ. ಅಲ್ಲಿಗೆ ಮೈ ಅನ್ನೋದು ಹೀಸ್ ಫ್ರೆಂಡ್. ಹ್ಯಾಸ್ ಕಮ್ ಅಂತಕ್ಕಂಥದ್ದು ಹ್ಯಾಡ್ ಕಮ್ಗೆ ಚೇಂಜ್ ಆಗುತ್ತೆ. ಪ್ರಜ್ವಲ್ ಎಕ್ಸ್ಕ್ಲೈಮ್ಡ್ ಜಾಯ್ಫುಲಿ ದಟ್ ಹೀಸ್ ಫ್ರೆಂಡ್ ಹ್ಯಾಡ್
come. She said, my God, you have injured your leg. ಇದು ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಆದಾಗ she exclaimed with shock that you had injured your leg. Vinay said, oh dear, I have spoiled your work. ಇಲ್ಲಿ ಐ ಪ್ರೊನೌನು ವಿನಯ್ ಆಗಿರೋದ್ರಿಂದ ಹೀಗೆ ಚೇಂಜ್ ಆಗುತ್ತೆ. ಹ್ಯಾವ್ ಇರತಕ್ಕಂಥದ್ದು ಹ್ಯಾಡ್ಗೆ ಚೇಂಜ್ ಆಗುತ್ತೆ. ಯುವರ್ ಅಂತಕ್ಕಂಥದ್ದು ಹುಡುಗನಿಗೆ ಹೇಳ್ತಾ ಇದ್ರೆ ಹೀಸ್ ವರ್ಕ್, ಹುಡುಗಿಗೆ ಹೇಳ್ತಾ ಇದ್ರೆ ಹರ್ ವರ್ಕ್, ಅಥವಾ ನಮಗೆ ಹೇಳ್ತಾ ಇದ್ರೆ ಮೈ ವರ್ಕ್ ಅಥವಾ ಯುವರ್ ವರ್ಕ್ ಹಾಗೆ ಇಡಬಹುದು. ವಿನಯ್ ಎಕ್ಸ್ಕ್ಲೈಮ್ಡ್ ವಿತ್ ಸಾರೋ ದಟ್ he had spoiled your work. And next, Mahadeva said, oh, it's very hot today. ಇಲ್ಲಿ ಮಹಾದೇವ exclaimed with disgust, it was very hot that day. Today ಅಂತಕ್ಕಂಥದ್ದು that dayಗೆ ಚೇಂಜ್ ಆಗುತ್ತೆ. ಮಹಾದೇವ exclaimed with disgust that it was very hot that day. Okay children, now let's move on to imperative sentence. Imperative ಅಂದಾಗ command, request, advice or suggestion. ಬಟ್ ಇಲ್ಲೇನಪ್ಪ ಅಂದರೆ ಡಿಕ್ಲರೇಟಿವ್ ಮತ್ತು ಎಕ್ಸ್ಕ್ಲಾಮೇಟರಿಗೆ ದಟ್ ಅನ್ನು ಯೂಸ್ ಮಾಡ್ತಾ ಇದ್ವಿ ಲಿಂಕರ್ ವರ್ಡ್, ಬಟ್ ಇಲ್ಲಿ ಟು ಅನ್ನು ಲಿಂಕ್ ವರ್ಡ್ ಆಗಿ ಯೂಸ್ ಮಾಡಬೇಕು ರಿಪೋರ್ಟಿಂಗ್ ಮತ್ತು ರಿಪೋರ್ಟೆಡ್ನ ಮಧ್ಯೆ. ಇಲ್ಲಿ ಗಮನಿಸಿ, ಧನುಷ್ ಸೆಡ್ ಟು ಸುಪ್ರೀತ್, ಇದು ರಿಪೋರ್ಟಿಂಗ್. ಇದರ ನಂತರ ಬರ್ತಕ್ಕಂಥ ಪ್ಲೀಸ್ ಹೆಲ್ಪ್ ಮೀ, ರಿಪೋರ್ಟೆಡ್, ಇವು ಎರಡರ ಮಧ್ಯೆ ಟು ಅಂತಕ್ಕಂಥದ್ದನ್ನ ಬಳಸಬೇಕು. ಇಲ್ಲಿ ಧನುಷ್ ಸೆಡ್ ಟು ಸುಪ್ರೀತ್ ಪ್ಲೀಸ್ ಹೆಲ್ಪ್ ಮೀ ಅಂದರೆ ಇವನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕಾದ್ರೆ ಸೆಡ್ ಅಂತ ಹೇಳಬಾರ್ದು. ಧನುಷ್ ರಿಕ್ವೆಸ್ಟೆಡ್ ಸುಪ್ರೀತ್, ಲಿಂಕ್ ವರ್ಡ್ ಟು ಅನ್ನು ಬಳಸ್ಕೊಂಡು ಹೆಲ್ಪ್ ಮೀ, ಮೀ ಅಂದರೆ ನನಗೆ ಅಂತ. ಬಟ್ ನಾವು ಬೇರೆಯವ್ರಿಗೆ ಆ ವಾಕ್ಯ ಹೆಂಗೆ ಹೇಳ್ತೀವಿ, ಧನುಷು ಸುಪ್ರೀತ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದ, ಅವನಿಗೆ ಹೆಲ್ಪ್ ಮಾಡಬೇಕಂತೆ ಅಂತ. ಅಲ್ಲಿ ಮೀ ಅನ್ನೋದು ನನಗೆ ಆಗ್ಬಿಡುತ್ತೆ, ಅದನ್ನ ಅವನಿಗೆ ಅಂತ ಚೇಂಜ್ ಮಾಡಬೇಕಾದ್ರೆ ಹಿಮ್ ಅಂತ ಬಳಸಬೇಕು. ಹಾಗಾದ್ರೆ ಇಂಡೈರೆಕ್ಟ್ ಸ್ಪೀಚ್ ಏನಾಗುತ್ತೆ ನೋಡಿ, ಧನುಷ್ ರಿಕ್ವೆಸ್ಟೆಡ್ ಸುಪ್ರೀತ್ ಟು ಹೆಲ್ಪ್ ಇಮ್. ಅರ್ಥ ಆಯ್ತಲ್ವಾ? ಇಲ್ಲಿ ಟು ಲಿಂಕ್ ವರ್ಡ್ ಅನ್ನು ಬಳಸಿದ್ದೇವೆ, ಪ್ರೊನೌನ್ ಮೀ ಅನ್ನ ಹಿಮ್ಗೆ ಚೇಂಜ್ ಮಾಡಿದ್ದೇವೆ. ಅದು ಹುಡುಗಿ ಆಗಿದ್ರೆ ಹರ್ ಅಂತ ಚೇಂಜ್ ಆಗ್ತಾ ಇತ್ತು. ಪ್ರಿಯಾ ಸೆಡ್ ಟು ಹಿಮ್ ಯು ಶುಡ್ ವರ್ಕ್ ಹಾರ್ಡ್ ಫಾರ್ ಎಕ್ಸಾಮ್. ಇಲ್ಲಿ ಏನಾಗುತ್ತೆ, ಪ್ರಿಯಾ ಅಡ್ವೈಸ್ಡ್ ಅಥವಾ ಸಜೆಸ್ಟೆಡ್ ಹಿಮ್ ಟು ವರ್ಕ್ ಹಾರ್ಡ್ ಫಾರ್ ಎಕ್ಸಾಮ್. ಪ್ರಿಯಾ ಸಜೆಸ್ಟೆಡ್ ಹಿಮ್ ಟು ವರ್ಕ್ ಹಾರ್ಡ್ ಫಾರ್ ಎಕ್ಸಾಮ್. ನೆಕ್ಸ್ಟ್, ಸ್ಟೂಡೆಂಟ್ ಸೆಡ್ ಟು ವಿನಯ್ ಡು ನಾಟ್ ಟೆಲ್ ಎ ಲೈ. ಇಲ್ಲಿ ಸ್ಟೂಡೆಂಟ್ಸ್ ವಿನಯ್ಗೆ ಹೇಳ್ತಾ ಇದ್ದಾರೆ ಸುಳ್ಳು ಹೇಳಬಾರ್ದು ಅಂತ. ಇದನ್ನು ಹೇಗೆ ಚೇಂಜ್ ಮಾಡ್ತೀರಾ? ಸ್ಟೂಡೆಂಟ್ಸ್ ಸೆಡ್ ಟು ವಿನಯ್ ನಾಟ್ ಟು ಟೆಲ್ ಎ ಲೈ. ವರ್ಷಿತಾ ಸೆಡ್ ಓಪನ್ ದ ಡೋರ್. ವರ್ಷಿತಾ ಹೇಳ್ತಾ ಇದ್ದಾಳೆ ಓಪನ್ ದ ಡೋರ್ ಅಂತ. ಅಂದರೆ ವರ್ಷಿತಾ ಆರ್ಡರ್ಡ್ ಟು ಓಪನ್ ದ ಡೋರ್. ವರ್ಷಿತಾ ಆರ್ಡರ್ಡ್ ಟು ಓಪನ್ ದ ಡೋರ್. ನೋಡಿ, ಈ ವಾಕ್ಯಗಳನ್ನು ಗಮನಿಸಿದಾಗ ರಿಪೋರ್ಟೆಡ್ ಏನು ಎರಡನೇ ವಾಕ್ಯ ಇದೆ ಅದು ಚೇಂಜ್ ಆಗ್ತಾ ಇಲ್ಲ, ಸೇಮ್ ಹಾಗೆ ಬರಿಬೇಕಾಗತ್ತೆ. ಟು ಅನ್ನ ಲಿಂಕ್ ವರ್ಡ್ ಬಳಸಿ, ನೆನಪಿರಲಿ. ಟೀಚರ್ ಸೆಡ್ ಟು ಸ್ಟೂಡೆಂಟ್ ಡು ನಾಟ್ ವೇಸ್ಟ್ ಟೈಮ್. ಟೀಚರ್ advised the students not to waste time. Saujanya said keep quiet. Saujanya instructed to keep quiet. Teacher said please close the window. Teacher asked me to close the window. She told her go and lie down. He told her to go and lie down. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ಇಲ್ಲಿ ಏನು ಮೊದಲು ವ್ಯಕ್ತಿ ಹೇಳ್ತಾ ಇದ್ದಾನೆ ಅದನ್ನ ರಿಪೋರ್ಟಿಂಗ್ ಅಂತ ಹೇಳ್ತೀವಿ, ಆ ಮುಂದಿನ ವಾಕ್ಯವನ್ನು ರಿಪೋರ್ಟೆಡ್ ಅಂತ ಹೇಳ್ತೀವಿ. ಆ ಮಧ್ಯದಲ್ಲಿ ಟು ಲಿಂಕ್ ವರ್ಡ್ ಅನ್ನ ಬಳಸ್ಕೊಂಡಿದ್ದೇವೆ. ಮತ್ತೆ ಈ ಒಂದು ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಲ್ಲಿ ಏನು ರಿಪೋರ್ಟೆಡ್ ಎರಡನೇ ವಾಕ್ಯ ಇದೆ ಅದನ್ನು ಏನು ಚೇಂಜ್ ಮಾಡದೆ ಅಲ್ಲಿ ಪ್ರೊನೌನ್ ಮಾತ್ರ ಚೇಂಜ್ ಮಾಡಿಕೊಂಡು ಹೇಗಿದೆಯೋ ಹಾಗೆ ಬರಿತಾ ಇದ್ದೀವಿ. ದಿಸ್ ಈಸ್ about how to change the sentences, declarative, exclamatory and imperative sentences from direct to